ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಗೋಬಿ ಮಂಚೂರಿ. ನೋಡಿ ಫ್ರೆಂಡ್ಸ್, ಎಲೆಕೋಸನ್ನ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಆ ಥರ ಗ್ರೈಂಡ್ ಮಾಡ್ಕೊಂಡು ಆ ಥರ ಒಂದು ಬಟ್ಲಿಗೆ ಹಾಕೊಳ್ಳಿ. ಅದಾದಮೇಲೆ ನಾನೀಗ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ಒಂದು 4 ಸ್ಪೂನ್ ಮೈದಾ ಹಸಿಟ್ಟು, 1 ಸ್ಪೂನ್ ಅಕ್ಕಿ ಹಸಿಟ್ಟು ಮತ್ತು ಒಂದು 3/4 ಸ್ಪೂನು ಕಾರ್ನ್ಫ್ಲೋರ್, ಇವಿಷ್ಟನ್ನು ಹಾಕ್ಬಿಟ್ಟು ಮತ್ತು ಅಚ್ಚ ಖಾರದ ಪುಡಿ. ಇದರಲ್ಲಿ ನಾನು ಮೆಣಸಿಕಾಯಿ ಧನಿಯಾ 2 ಒಟ್ಟಿಗೆ ರುಬ್ಬಿರೋದ್ರಿಂದ ಅದು ಖಾರದ ಪುಡಿ ಹಾಕೋತಿದ್ದೀನಿ. ಮತ್ತು ಸಾಲ್ಟು ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸಾಲ್ಟೆಲ್ಲ ನೋಡ್ಕೊಂಡೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಅದನ್ನ, ಇದಕ್ಕೆ ನೀರೇನು ಅವಶ್ಯಕತೆ ಇಲ್ಲ. ಫಸ್ಟ್ ನೀರು ಹಾಕೋಬೇಡಿ, ಅದು ಯಾಕಂದರೆ ಕೂಸಲೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ನೀರು ಬೇಕು ಅಂತಂದರೆ ನೀವು ಕಟ್ ಮಾಡಿರ್ತಾ ಅದು ಗ್ರೈಂಡ್ ಮಾಡಿರ್ತಾ ಅದರಲ್ಲಿ ಉಳ್ಕೊಂಡಿರ್ತಲ್ಲ, ಸ್ವಲ್ಪ ನೀರು ಚುಮುಕ್ಸ್ಕೊಂಡು ಕಲಿಸ್ಕೊಳ್ಳಿ. ಆವಾಗ ಹಿಟ್ಟು ಅದಕ್ಕೆ ಬರುತ್ತೆ. ಮಾಮೂಲಿ ನೀವು ಬೋಂಡ ಎಲ್ಲ ಬಿಡ್ತಾರಲ್ಲ ಅದಕ್ಕೆ. ನೋಡಿ, ಇದಕ್ಕೆ ಸೋಡಾ ಹಾಕಿಲ್ಲ, ಕಲರ್ ಹಾಕಿಲ್ಲ. ಹಂಗೆ ಮಾಡ್ಕೊಳ್ಳಿ. ನೀವು ಕಲರ್ ಬೇಕು ಅಂದರೆ ಕಲರ್ ಹಾಕ್ಕೊಳ್ಳಿ. ಅದಾದಮೇಲೆ ಈಗ ಅದಕ್ಕೆ ಗೊಜ್ಜು ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆಗೆ ಸ್ವಲ್ಪ ಸಾಲ್ಟು, ಬೆಲ್ಲ ಮತ್ತು ಸಕ್ಕರೆ ಇವಿಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಖಾರದ ಪುಡಿ, ಕಸ್ತೂರಿ ಮೇಥಿ ಇವಿಷ್ಟನ್ನು ಹಾಕ್ಕೊಂಡು ರೆಡಿ ಇಟ್ಕೊಂಡಿರಿ. ಅದಾದಮೇಲೆ ಒಂದು ಬಟ್ಲು ಅಥವಾ ಲೋಟಕ್ಕೆ ಒಂದು ಚೂರು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದು ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳಿ. ಯಾಕಂದರೆ ಇದು ಗಟ್ಟಿ ಬರೋಕ್ಕೋಸ್ಕರ. ಅದೇ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಅದು ಫ್ರೈ ಮಾಡಿದ್ಮೇಲೆ ಈಗ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ನೀರು ಹಾಕ್ಕೊಂಡು ಅಲ್ಲಾಡ್ಸ್ಕೊಂಡು ಇಕ್ಕೊಳ್ಳಿ. ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದ್ದಿ ಅದು ಸಾಲ್ಟು ಬೆಲ್ಲ ಎಲ್ಲ ಕರಗಿ, ಸಕ್ಕರೆ ಎಲ್ಲ ಕರಗಿ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಒಂದು ತಿಕ್ನೆಸ್ ಥರ. ಆವಾಗ ಚೆನ್ನಾಗಿರುತ್ತೆ. ಇದು ಮಸಾಲೆನೇ, ಇದು ಗೋಬಿ ಮಸಾಲೆನೇ ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ, ಎಲ್ಲೂ ಬೇರೆ ಥರ ರೆಡಿ ಮಾಡೋದು ಬೇಡ. ಇದು ಕಾರ್ನ್ಫ್ಲೋರ್ ಕಲ್ಸ್ಕೊಂಡಿದ್ವಲ್ಲ, ಇದು ಹಾಕಿ ನೋಡಿ. ಈಗ ಇದು ಟೆಕ್ಸ್ಚರ್ ಏನಾಗುತ್ತೆ ಅಂದರೆ ಗಟ್ಟಿಗೆ ಬರುತ್ತೆ. ಅದು ಈಗ ತಿಕ್ನೆಸ್ ಹಂಗೆ ಆಗುತ್ತೆ ನೋಡಿ. ಈಗ ಇದನ್ನ ಹಂಗೆ ನೀವು ಕುದಿಸ್ತಾ ಇದ್ದರೆ ಅದು ಸ್ವಲ್ಪ ಹೊತ್ತು ಗಟ್ಟಿಗೆ ಆಗುತ್ತೆ. ನೀವು ನೀರು ಹಾಕ್ಕೊಳ್ಳಿ ಸ್ವಲ್ಪ. ಇದನ್ನೇ 2 ಪ್ಲೇಟ್ ಗೋಬಿ ಮಾಡ್ಬೋದು. ನಿಮಗೆ ಜ್ಯೂಸಿನೆಸ್ ಬೇಕು ಅಂದರೆ ಒಂದೇ ಪ್ಲೇಟು, ದೊಡ್ಡ ಪ್ಲೇಟಲ್ಲಿ 1 ಪ್ಲೇಟ್ ಗೋಬಿ ಮಾಡ್ಬೋದು. ನೋಡಿ, ಈ ಥರ ಆದಮೇಲೆ ಅದನ್ನು ಹಿಂಗೆ ತಿರುಗಿಸಾದ್ಮೇಲೆ ನೀವು ಹಿಂಗೆ ಒಂದು ಸ್ಪೂನಲ್ಲಿ ಎತ್ತು ನೋಡಿ. ಆವಾಗ ಗೊತ್ತಾಗುತ್ತೆ ಎಷ್ಟು ಜ್ಯೂಸಿನೆಸ್ ಹೆಂಗೆ ಬರುತ್ತೆ ಅಂತ. ಈಗ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಯಾವ ಥರ ಬರುತ್ತೆ. ಈ ಥರ ಬಂದಮೇಲೆ ಇದು ರೆಡಿ ಆಯಿತು. ಇದು ಪಕ್ಕಕ್ಕೆ ಇಟ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಬಿಟ್ಟು ಗೋಬಿನ ಬಿಡಿ. ಆವಾಗಲೇ ಕಲಿಸ್ಕೊಂಡಿದ್ವಲ್ಲ, ಇದನ್ನು ಈ ಥರ ಪಕೋಡ ಥರ ಮಾಡ್ಕೊಂಡು ಬಿಡಿ. ಈ ಥರ ಬಿಟ್ಕೊಂಡು ಅದನ್ನು ಲೈಟ್ ಫ್ಲೇಮಲ್ಲೇ ಕರೀರಿ. ಯಾಕಂದರೆ ಜಾಸ್ತಿ ಕೊಟ್ಟರೆ ಬೇಗ ಸೀದೋಗ್ಬಿಡುತ್ತೆ. ಲೈಟಲ್ಲೇ ಬೇಯಿಸಿದ್ರೆ ಅದು ಬೇಯುತ್ತೆ ಮತ್ತು ರೋಸ್ಟ್ ಚೆನ್ನಾಗಿ ಹೋಗುತ್ತೆ. ಆವಾಗ ನಿಮಗೆ ಅದು ಒಳಗಡೆ ಬೆಂದಿಲ್ಲ ಹಂಗೇನು ಅನಿಸಲ್ಲ. ಈ ಲೈಟ್ ಮೀಡಿಯಮ್ಮಲ್ಲಿ ಫ್ಲೇಮಲ್ಲೇ ಬಿಡಿ. ತುಂಬ ಲೈಟು ಅಂದರೆ ತುಂಬ ಲೈಟ್ಗೆ ಹಾಕ್ಬಿಡ್ಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಬಿಡಿ. ಈ ಜಾಮೂನೆಲ್ಲ ಕರೀತಾರಲ್ಲ ಅದಕ್ಕೆ. ಈಗ ನೋಡಿ, ಅಲ್ಲಿ ನಾನು ಫಸ್ಟ್ ಕರೆದಿಟ್ಕೊಂಡಿದ್ದೀನಿ. ಆವಾಗಲೇ ನನ್ನ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಈ ಥರ ಅದಕ್ಕೆ ಫಸ್ಟ್ ಕರೆದಿದ್ದೀನಿ. ನೋಡಿ, ಕರೆದಿದ್ದೀನಿ. ಈ ಕರೆದಾದ್ಮೇಲೆ ಈಗ ಒಂದು ಕುಕ್ಕರ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಮಸಾಲೆ ರೆಡಿ ಮಾಡಿದ್ದೀವಲ್ಲ ಅದು ಹಾಕ್ಕೊಳ್ಳಿ. ಅದನ್ನು ಎಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡಿಸ್ಕೊಂಡು ಅದು ಉಯ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಆಗಲಿ, ಇದು ಚೆನ್ನಾಗಿ ಕುದೀಲಿ. ಇದು ಏನಿಲ್ಲ, ಅದು ಗಟ್ಟಿಯಾಗುತ್ತೆ ನೋಡಿ, ಎಷ್ಟು ಗಟ್ಟಿಯಾಗುತ್ತೆ. ಇದಾದಮೇಲೆ ಟೊಮೊಟೊ ಕೆಚಪ್ಪು ನೀವು ಮನೆಯಲ್ಲೇ ಮಾಡ್ಕೊಬೋದು, ಇಲ್ಲ ಹೊರಗಡೆಯಿಂದ ತಂದನೂ ಹಾಕ್ಬೋದು. ನಾನು ಹೊರಗಡೆಯಿಂದ ತಂದೆ ಹಾಕಿದ್ದೀನಿ ಕಿಸಾನ್ ಟೊಮೊಟೊ ಕೆಚಪ್ನ. ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಸ್ಪೂನು 1.5 ಸ್ಪೂನು ಇದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ. ಅದು ಚೆನ್ನಾಗಿ ಕುದಿ ಬರುತ್ತೆ. ಕುದಿ ಬಂದಮೇಲೆ ನೋಡಿ ಗೋಬಿ ಹಾಕಿ ನಾವು ಕರ್ಕೊಂಡಿರೋದು. ನೋಡಿ, ನಾನು ಕಲರ್ ಹಾಕಿಲ್ಲ, ಏನು ಹಾಕಿಲ್ಲ, ಅದಕ್ಕೆ ಹಿಂಗಿದೆ. ನಿಮ್ಗೆ ಬೇಕು ಅಂದರೆ ಕಲರ್ ಹಾಕೋರು ರೆಡ್ ಕಲರ್ ಬರುತ್ತೆ, ಇನ್ನೂ ರೆಡ್ ಕಲರು. ಆಯಿತಾ? ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಜ್ಯೂಸಿನೆಸ್ ಥರ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮೇಲೆ ಗಾರ್ನಿಷಿಂಗ್ ಥರ ಅದನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ತಿರುಗಿಸಿ. ಅದೇ ಗಟ್ಟಿಯಾಗುತ್ತೆ ನೋಡಿ, ನೀವೇನು ಬೇಡ. ಯಾಕಂದರೆ ನೀವೇ ನೋಡ್ತಾ ಇರಿ ವೀಡಿಯೋನ. ಅಲ್ಲಿ ಏನಕ್ಕೆ ಅಂದರೆ ಅದು ಜ್ಯೂಸಿನೆಸ್ ಎಷ್ಟು ಚೆನ್ನಾಗಿರುತ್ತೆ, ಟೆಕ್ಸ್ಚರ್ ಎಷ್ಟು ಗಟ್ಟಿಯಾಗುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಗೋಬಿ ಮಾತ್ರ ತುಂಬ ಚೆನ್ನಾಗಿತ್ತು. ಸಾಲ್ಟ್ ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಸಾಲ್ಟ್ ಒಂದೊಂದ್ಸಲಿ ನಾವು ಇಷ್ಟು ಮಾಡ್ತಿರೋದ್ರಿಂದ ನಮಗೆ ಅಳತೆ ಒಂದೊಂದ್ಸಲ ಗೊತ್ತಾಗಲ್ಲ, ಅದಕ್ಕೆ ನೋಡ್ಕೊಳ್ಕೊಂಡು. ನೋಡಿ ಗೋಬಿ ಎಷ್ಟು ಚೆನ್ನಾಗಿದೆ. ಗೋಬಿ ರೆಡಿ.